ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ ಸ್ವಲ್ಪ ತಡವಾಗಿ ಬರ್ತಾ ಇದ್ದೀನಿ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಆಪ್ಷನ್ ಸೆಲ್ಲರ್ಸ್ಗಳ ಪರದಾಟ ಆಯಿತು, ಲಾಸ್ ಮಾಡ್ಕೋಬೇಕಾಯ್ತು. ಇವತ್ತು ಯಾಕೆ ಈ ರೀತಿ ಆಯಿತು, ಏನಿತ್ತು ಮಾರ್ಕೆಟಲ್ಲಿ ಅಂತ ನೋಡ್ತಾ ಹೋಗೋಣ. ಒಂದು ರಾಕೆಟ್ನ ಹಾರಿಸ್ಬಿಟ್ಟಿದ್ದಾರೆ. ಕಾರಣ ಬ್ಯಾಂಕ್ ನಿಫ್ಟಿಯ ಎಲ್ಲ ಸ್ಟಾಕ್ಗಳು ಇವತ್ತು ಆಲ್ಮೋಸ್ಟ್ 2% ಮೇಲ್ಗಡೆ ಬಂದಿತ್ತು, ಎಕ್ಸೆಪ್ಟ್ SBI ಮತ್ತು ಕೋಟಕ್ ಬ್ಯಾಂಕ್ ಬಿಟ್ಟರೆ. ನೋಡಿ, ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು, HDFC ಬ್ಯಾಂಕು ಎಲ್ಲದೂ ಫುಲ್ಲ ರಾಕೆಟ್ ಹಾರಿಸಿದೆ. ಇವತ್ತು ಆಕ್ಸಿಸ್ ಬ್ಯಾಂಕು ಇಲ್ಲ, ಶ್ರೀರಾಮ್ ಫೈನಾನ್ಸು 3.73% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಇವತ್ತಿನ ಟಾಪ್ ಲೂಸರ್ ಅಂತಂದರೆ ಮತ್ತೆ BPCL ಅನ್ಸುತ್ತೆ. ಮೊನ್ನೆ BPCL ನೆಗೆಟಿವ್ ಬಂದಿತ್ತು, ಅದು ಯಾಕೋ ನೆಗೆಟಿವ್ ಆಗ್ತಾನೆ ಬರ್ತಾ ಇದೆ. ಸೊ BPCL ಅಲ್ಲಿ ಈಗ 2.93% ಸ್ಪ್ಲಿಟ್ ಆಯ್ತಲ್ವ. ಸ್ಪ್ಲಿಟ್ ಆದಮೇಲೆ ಕೆಳಗಡೆ ಹೋಗ್ತಾರೆ ಆ ಥರ ಕಾಣಿಸ್ತಾ ಇದೆ. ಸೊ 1:1 ಸ್ಪ್ಲಿಟ್ ಆಗಿತ್ತು BPCL. 210 ಆ ಲೆವೆಲ್ ಬಂದರೆ ಇಂಪಾರ್ಟೆಂಟ್ ಅಂತ ಮಾತಾಡ್ಕೊಂಡಿದ್ವಿ. ಸೊ ನೋಡ್ತಾ ಹೋಗೋಣಂತೆ. ಸೊ ಓವರಾಲ್ ಆಗಿ ಇವತ್ತು ನಮ್ಮ IT ಸೆಕ್ಟರ್ ಕೂಡ ಫ್ಲಾಟ್ ಆಗಿತ್ತು. ಅದೇ ರೀತಿಯಾಗಿ ಸ್ವಲ್ಪ ಈ ಎನರ್ಜಿ ಸೆಕ್ಟ್ರಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬಂದಿದೆ. ಅದು ಬಿಟ್ಟರೆ FMCG ಯಾಕೋ ಇನ್ನೂ ಡೌನಲ್ಲೇ ಇದೆ. ಜೊತೆಗೆ ಆಟೋ ಸೆಕ್ಟರ್ ಕೂಡ ಇವತ್ತು ಒಂದು ಸ್ವಲ್ಪ ಸೆಲ್ಲಿಂಗ್ ಬಂದಂಗೆ ನೋಡಿತ್ತು. ಬಟ್ ಬ್ಯಾಂಕ್ ನಿಫ್ಟಿ ಪವರ್ ಏನು ಅಂತ ಇವತ್ತು ತೋರಿಸ್ಬಿಟ್ಟಿದೆ. IT ಕೂಡ ಪಾಸಿಟಿವ್ ಆಗಿತ್ತು, ಹೆಲ್ಪ್ ಆಯಿತು. ಸೊ ಮಾತಾಡ್ತಾ ಹೋಗೋದಾದರೆ ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ಈ ಝೋನ್ಗಿಂತ ಕೆಳಗಡೆ ಬಂದಿದೆ, ಈಗ 2 ಕ್ಯಾಂಡಲ್ಗಳನ್ನು ಮಾಡಿದೆ. ಸೊ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಆ್ಯಸ್ ಯೂಶುವಲ್ ಇವತ್ತು ನೋಡಿ, ಈಸಿ ಅಂತಂದರೆ ಇವತ್ತು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಮತ್ತು ತಿರ್ಗಾ ಈ ಥರ 2-3 ಒಂದೇ ಥರ ಕ್ಯಾಂಡಲ್ಗಳು ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಮಾರ್ಕೆಟಲ್ಲಿ, ಅದು ಆಲ್ ಟೈಮ್ ಹೈ ಝೋನ್ಗಳಲ್ಲಿ. ಇವತ್ತು ಆಪ್ಷನ್ ಬೈಯಿಂಗ್ ಯಾರಾದರೂ ಮಾಡಿದರೆ ನಿಮಗೆ ಸೂಪರ್ ಡೂಪರ್ ಟ್ರೇಡ್ ಆಗಿರುತ್ತೆ. ಬಟ್ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ನಮ್ಮ ಸೆಟಪ್ ಕೂರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಆಲ್ ಟೈಮ್ ಹೈಯಲ್ಲಿ ಯಾವಾಗ ಬೇಕಾದ್ರೂ ರಿಜೆಕ್ಷನ್ ಬರ್ಬೋದು ಅಂತ ಒಂದು ಮಾತಾಡ್ಕೊತಾ ಇರ್ತೀವಿ. ಹೈ ಪಾಯಿಂಟಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆ ಥರ ಆಯಿತು ಅಂತಂದರೆ. ಬಟ್ ಮೋರ್ ಓವರ್ ಇವತ್ತು ಸ್ಟಿಲ್ ವಿತ್ ಇನ್ ದ ಝೋನೇ. ಸೊ ಈ ಝೋನ್ ಬಿಟ್ಟು ಹೋಗುತ್ತೆ ಅಂತ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ಈ ಝೋನ್ಗಿಂತ ತುಂಬ ಮೇಲ್ಗಡೆ ಹೋಯಿತು. ಹಾಗಾಗಿ ನಿಫ್ಟಿನಲ್ಲಿ ಪೊಸಿಷನ್ ಎಷ್ಟೇ ಮೇಲ್ಗಡೆ ಹೋದ್ರೂ ಕೂಡ ಅದು ಅಚೀವ್ ಆಗ್ತಾನೆ ಹೋಯಿತು ನಿಫ್ಟಿನಲ್ಲಿ. ಸೊ ನೋಡ್ತಾ ಹೋಗೋಣಂತೆ. ಸೊ ನಿಫ್ಟಿನಲ್ಲಿ ಇವತ್ತು ನೋಡಿ, ಇಷ್ಟು ದಿನ ಯಾವುದೊಂದು ಟ್ರೆಂಡ್ ಲೈನ್ ಹಾಕೊಂಡು ಬಂದಿದ್ವು, ಅದು ಈಗ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ, ಅಲ್ಲಿ ಬಂದು ಕ್ಲೋಸಿಂಗ್ ಆಗ್ತಾ ಇದೆ, ಇದ್ರೆ ಮಾತಾಡ್ತಾ ಇದ್ವಿ. ಇವತ್ತು ಅದ್ರ ಮೇಲ್ಗಡೆ ಓಪನ್ ಆಗಿದೆ. ಫಸ್ಟ್ ಆಫ್ ಆಲ್ ನಿಫ್ಟಿ ಇವತ್ತು ಟ್ರೇಡ್ ಮಾಡಿಲ್ಲ, ಬಟ್ ಯಾರು ಮಾಡಿದ್ರೆ ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ವಾಪಸ್ ಬ್ರೇಕ್ಔಟ್ ಬಂದರೂ ಇಷ್ಟೊಂದು ಕ್ಯಾಪ್ಚರ್ ಮಾಡೋ ಥರ ಇತ್ತ ಸೆಟಪ್ ಕೂರ್ತಿತ್ತು ಅಂದರೆ ಇಲ್ಲ. ಯಾಕೆಂದರೆ ಇಲ್ಲಿ ಇತ್ತೀಚೆಗಷ್ಟೇ ಟ್ರೇಡ್ ಆಗಿರುವಂಥದ್ದು 23,640 ಈ ಝೋನ್ ಬಂದಾಗ ನೀವು ಕಾಶಿಯಸ್ ಆಗಬೇಕು. ಯಾಕಂದರೆ ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿರೋದು ಉದಾಹರಣೆ ಇದೆ. ಬಟ್ ಇವತ್ತು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾನೆ ಹೋಯಿತು, ಬಿಕಾಸ್ ಬ್ಯಾಂಕ್ ನಿಫ್ಟಿನಲ್ಲಿ ಆ ಪುಷ್ ಬಂದಿತ್ತು. ನಾವು ಮಾತಾಡ್ತಾನೆ ಬಂದ್ವಿ ನೋಡಿ, ನಿಫ್ಟಿ ರೆಡಿ ಇದೆ ಹೋಗೋಕ್ಕೆ. ಬಟ್ ಬ್ಯಾಂಕ್ ನಿಫ್ಟಿ ಯಾವತ್ತು 52,000 ದಾಟುತ್ತೋ, ನಿಫ್ಟಿ ಇನ್ನೂ ಒಂದು ಹೈನ ಮಾಡಿದ್ರೆ ಆಶ್ಚರ್ಯ ಇಲ್ಲ ಅಂತ. ಸೊ ಇವತ್ತಿನ ಸಂಪೂರ್ಣವಾದ ಕ್ರೆಡಿಟ್ ನಾವು ಯಾವುದು ಕೊಡಬೇಕು, ಬ್ಯಾಂಕ್ ನಿಫ್ಟಿ ಕೊಡಬೇಕು. ವಾಟ್ ಅ ಸ್ಪೆಕ್ಟಾಕ್ಯುಲರ್ ರ್ಯಾಲಿ. 52,600-800 ತನಕ ಹೋಗಿತ್ತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಇವತ್ತು ಇಡೀ ದಿನನ ಫುಲ್ ಕಂಟ್ರೋಲಿಗೆ ತೊಗೊಂಡಿದ್ದು ಬ್ಯಾಂಕ್ ನಿಫ್ಟಿ. ಮಲ್ಟಿಪಲ್ ಟೈಮ್ಸ್ ನೋಡಿ 51,800 ಬಂದು ಟೆಸ್ಟ್ ಆಗ್ತಾ ಇತ್ತು, ಅಲ್ಲಿಂದ ಆಗ್ತಾ ಇರಲಿಲ್ಲ. ಒಂದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ಕ್ಲೋಸಿಂಗ್ ಮಾಡಿತ್ತು. ಇವತ್ತು ಮೇಲ್ಗಡೆ ಓಪನಿಂಗ್ ಆಯಿತು, ಆದರೂ ಕೂಡ 52,000 ಈ ಝೋನ್ ಎಲ್ಲ ಇದ್ದಾಗ ನಾನು 52,500 ಮೇಲ್ಗಡೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಖಂಡಿತ ಇಟ್ಕೊಂಡಿಲ್ಲ. ಬಟ್ ಒಂದು ಸಲ ಇಲ್ಲಿ ಸೆಕೆಂಡ್ ಹಾಫಲ್ಲಿ ದೊಡ್ಡದಾಗಿ ಸೆಲ್ಲಿಂಗ್ ಬಂತು. ಫಸ್ಟ್ ಹಾಫಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಒಂದೇ ರೇಂಜಲ್ಲಿ ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಿಕಾಸ್ ಆಫ್ OI ಪ್ರೊಫೈಲ್. ಮತ್ತೆ ಹೇಳ್ತಾ ಇದ್ದೀನಿ, OI ಪ್ರೊಫೈಲ್ ತುಂಬ ಇಂಪಾರ್ಟೆಂಟ್ ಟೂಲು. ಯಾಕೆ ಆ ಥರ ಆಯಿತು ಅಂತಂದರೆ, ಇವತ್ತು ನಿಫ್ಟಿದು ನೀವು ನೋಡ್ಕೊಂಬರೋದಾಗಿದ್ದರೆ OI ಪ್ರೊಫೈಲಲ್ಲಿ ಇಲ್ಲಿ ಯಾವ ರೀತಿ ಕಾಣಿಸ್ತಿದೆಯಲ್ಲ ನಿಮಗೆ, ಈಕ್ವಲ್ ಫೈಟು. ಅಂದರೆ ಮೇಲ್ಗಡೆನೂ ಒಂದು ದೊಡ್ಡದಾಗಿ ಪೊಸಿಷನ್ನು, ರೆಸಿಸ್ಟೆನ್ಸು, ಕೆಳಗಡೆನೂ ದೊಡ್ಡದಾಗಿ ಸಪೋರ್ಟ್, ಈ ಥರ ಎಲ್ಲ ಲೆವೆಲ್ಗಳಲ್ಲೂ ಇತ್ತು. ಕೆಳಗಡೆನೂ ಇಷ್ಟು ದೊಡ್ಡದಾಗಿದ್ರು, ಮೇಲ್ಗಡೆನೂ ದೊಡ್ಡದಾಗಿದ್ರು. ಈ ರೀತಿಯಾಗಿ ಎರಡೂ ಕಡೆ ಟಫ್ ಫೈಟ್ ಇದೆ ಅಂತಂದರೆ ಮಾರ್ಕೆಟ್ನ ಸ್ಕ್ವೀಸ್ ಮಾಡ್ತಾರೆ, ಒಂದೇ ಝೋನಲ್ಲಿ ಇರ್ಬೋದು ಫಸ್ಟ್ ಹಾಫಲ್ಲಿ ಅಂತ ಮಾತಾಡ್ಕೊಂಡಿದ್ವಿ. ಅದೇ ಥರ ಆಯಿತು ಕೂಡ ನಿಫ್ಟಿನಲ್ಲಿ ಸ್ಟಾರ್ಟಿಂಗಲ್ಲಿ. ಬಟ್ ಸೆಕೆಂಡ್ ನಿಮಗೆ ಆಲ್ಮೋಸ್ಟ್ ಒಂದು 12-12:30 ಅಷ್ಟೊತ್ತಿಗೆ 12 ಗಂಟೆ ತನಕ ಹಾರ್ಡ್ಲಿ ಎನಿ ಮೂಮೆಂಟ್ ಆಗಿದೆ ಅಲ್ವಾ. ಇವತ್ತು ಒಂದು ಅದೇ ಝೋನಲ್ಲಿ ಓಪನ್ ಆಗಿ 23,100ರಿಂದ 23,150, 200 ತನಕ ಹೋಯಿತು. ಒಂದು 100 ಪಾಯಿಂಟ್ ಮೂವ್ಮೆಂಟ್ ಬಂತು ಫಸ್ಟ್ ಆಫ್ ಆಲ್, ಇಲ್ಲ ಅಂತಲ್ಲ. ಆದರೆ ಅದಾದಮೇಲೆ ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿತ್ತು ಮಾರ್ಕೆಟ್ 12 ಗಂಟೆ ತನಕ. ಬಟ್ 12 ಗಂಟೆ ತನಕ ಈ ಬಂದಿರುವಂಥ ರ್ಯಾಲಿ ಎಷ್ಟೇ ಮೇಲ್ಗಡೆ ಪೊಸಿಷನ್ನ ತೊಗೊಳ್ತಾ ಹೋದ್ರೂ ಇವತ್ತು ಹೊರಕೊಡೋದು ನೋಡಿ. ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತ ನಾನು ಇನ್ನೊಂದು ಅಪ್ಡೇಟ್ ಕೂಡ ಕೊಟ್ಟಿದ್ದೆ ನಿಮಗೆ. ಏನಂತ ಹೇಳಿದೆ, ಇದು ಎರಡೂ ಕಡೆ ದೊಡ್ಡದಾಗಿ ಒಂದು ಕಾಲ್ ರೇಟಿಂಗು ಪುಟ್ ರೇಟಿಂಗ್ ಆಗಿದೆ ಅಂತಂದರೆ, ನಾವು ಒಂದು ದೊಡ್ಡ ಪೊಸಿಷನ್ನ ಮೇಲೆ ಕೆಳಗಡೆ ಇಟ್ಕೊಂಡಿರ್ತೀವಿ, ಅದಕ್ಕೆ ಹೆಡ್ಜ್ ಮಾಡಿರ್ತೀರ, ಅದ್ರ ಮೇಲ್ಗಡೆ ಒಂದು ಐರನ್ ಕಾರ್ಡ್ ಸೆಟಪ್ ಮಾಡಿರ್ತೀರಾ. ಬಟ್ ಮಧ್ಯದಲ್ಲಿ ಒಂದು ಕೆಲವರು ಸ್ಟ್ರಾಡಲ್ನ ಮಾಡ್ತಾ ಹೋಗ್ಬೋದು, ಅಥವಾ ಅಂದರೆ ಒಂದೇ ರೇಂಜಲ್ಲಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ತೀಟ ಡಿಕೆ ಆಗುತ್ತೆ ಅಂತ ನಾವು ಒಂದು ಸೆಕೆಂಡ್ ಹಾಫ್ ತನಕ ಯುಟಿಲೈಸ್ ಮಾಡ್ಬೋದು ಅಂತ ನಾನೇನು ಮಾಡಿದೆ, ಸ್ಟ್ರಾಡ್ ಮಾಡಿರಲಿಲ್ಲ, ಬಟ್ ಹತ್ತಿರದ ರೇಂಜಲ್ಲಿ ಸ್ಟ್ರ್ಯಾಂಗಲ್ನ ಮಾಡಿಬಿಟ್ಟು ಇಟ್ಟಿದ್ದೆ. ಸೊ ಒಂದು ಹಾಫ್ ತೀಟ ಡಿಕೆ ಆದರೆ ನಾವು ಎಕ್ಸಿಟ್ ಆಗ್ಬೋದು ಅಂತ. ಕೆಳಗಡೆದು ಆ ಥರ ತೀಟ ಡಿಕೆ ಆಯಿತು, ಎಕ್ಸಿಟ್ ಮಾಡೋಕ್ಕೆ ಹಿಟ್ ಆಯಿತು. ಬಟ್ ಮೇಲ್ಗಡೆದು ಹಿಟ್ ಆಗಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಆ ಟೈಮಲ್ಲಿ ಟರ್ಮಿನಲ್ ಮುಂದೆ ಇರಲಿಲ್ಲ, ಬರೋಷ್ಟೊತ್ತಿಗೆ ತುಂಬ ಮೇಲ್ಗಡೆ ಹೋಗಿತ್ತು, ಅದನ್ನ ಲಾಸಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೋಬೇಕಾಯಿತು. ಬಟ್ ಅಟ್ಲೀಸ್ಟ್ ಮೇಲ್ಗಡೆ ಪೊಸಿಷನ್ ಅವರು ಸೇವ್ ಮಾಡೋಕ್ಕೆ ಕೌಂಟರ್ ಬೆಟ್ ತೊಗೊಳ್ತಾ ಹೋದ್ರೂ ಕೂಡ 23,500 ಕೂಡ ಕೊನೆಗೆ ಲಾಸ್ಟಲ್ಲಿ ಅದನ್ನ ಎಕ್ಸಿಟ್ ಮಾಡೋ ಥರನೇ ಮಾಡಿಕೊಂಡ್ರು. 23,500 ಮೇಲ್ಗಡೆ ಕ್ಲೋಸಿಂಗ್ ಆಗೋಯಿತು. ಸೊ ಸ್ಪೆಕ್ಟಾಕ್ಯುಲರ್ ರ್ಯಾಲಿ. ಬಟ್ ಆಪ್ಷನ್ ಬೈಂಗಲ್ಲಿ ಎಷ್ಟು ಜನಕ್ಕೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಬಟ್ ಈ ಥರ ಪೊಸಿಷನಲ್ಲಿ ನಮ್ಮದು ಆಪ್ಷನ್ ಬೈಂಗ್ ಸೆಟಪ್ಪು ಕೂರೋದಿಲ್ಲ. ಯಾಕಂದರೆ ನಾವು ಯೂನಿಟ್ ಟು ಫೈಂಡ್ ಯುವರ್ ಡೇ ಅಂತ ಮಾತಾಡ್ತಾ ಇರ್ತೀವಿ. ಖಂಡಿತ ಇಲ್ಲಿ ಒಂದು ಕನ್ಸಾಲಿಡೇಷನ್ ಆಗಿತ್ತು, ಇಲ್ಲ ಅಂತಲ್ಲ, ಒಂದು ಒಳ್ಳೆ ಮೂವ್ಮೆಂಟ್ ಬರ್ಬೋದಿತ್ತು ಅಂತ. ಬಟ್ ಮೋರ್ ಫೇವರಬಲ್ ಕೆಳಗಡೆ ಬಂದಿದ್ರೆ ಕಾನ್ಫಿಡೆಂಟ್ ಇರ್ತಿತ್ತು, ಯಾಕಂದರೆ ನೋನ್ ಲೆವೆಲ್ ಸಪೋರ್ಟ್ನ ಹುಡುಕ್ಬೋದಿತ್ತು. ಬಟ್ ಅನ್ಚಾರ್ಟೆಡ್ ರೇಟಲ್ಲಿ ರೆಸಿಸ್ಟೆನ್ಸ್ನ ಹೆಂಗೆ ಅಂತ ಹುಡುಕ್ತಾ ಹೋಗ್ತೀರಾ, ರೆಸಿಸ್ಟೆನ್ಸ್
ಪೊಸಿಷನ್ಸು ಮೇಲ್ಗಡೆ ಹೋಗ್ತಾನೆ ಹೋಗ್ತದೆ. ಓಕೆ, ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಅಂತ ಬಂದರೂ ಕೂಡ ಅದಕ್ಕಿಂತ ಮೇಲ್ಗಡೆ ಬಂದಿದೆ. ತುಂಬ ಒಂದು ಓವರ್ ಬುಲ್ಲಿಶ್ ಆಗಿ ಇವತ್ತು ಮಾರ್ಕೆಟು ಕ್ಲೋಸಿಂಗ್ ಆಗ್ತಾ ಹೋಯಿತು. ಬಟ್ ಆಪ್ಷನ್ ಬೈಯಿಂಗ್ ಯಾರಾದರೂ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಆಪ್ಷನ್ ಸೆಲ್ಲರ್ಸ್ಗೆ ಇವತ್ತು ಖಂಡಿತವಾಗ್ಲೂ ದೊಡ್ಡದಾಗಿ ಪರದಾಟ ಆಯಿತು. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ. ಸೊ ಬ್ಯಾಂಕ್ ನಿಫ್ಟಿನ ನೋಡೋದ್ರೆ ಈಗ 52,000 ಏನು ಒಂದು ಲೆವೆಲ್ನ ದಾಟ್ಕೊಂಡು ಬಂತು, ಅಲ್ಲೆಲ್ಲ ಅಗ್ರೆಸಿವ್ ಆಗಿ ನಮಗೆ ಇವಾಗ ಒಂದು ಪುಟ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಬ್ಯಾಂಕ್ ಸ್ಟಾಕ್ಗಳಲ್ಲೂ ಕೂಡ ಪುಷ್ ಬರ್ತಾ ಇರೋದ್ರಿಂದ ನಾಳೆ ಇನ್ನೂ ಮೇಲ್ಗಡೆ ಹೋಗಿ 53,000 ಟೆಸ್ಟ್ ಆಗುತ್ತೆ, ಏನಾಗುತ್ತೆ ಅಂತ ನೋಡ್ತೋಣ. ನೋಡಿ, ನಾಳೆಗೆ ಬ್ಯಾಂಕ್ ನಿಫ್ಟಿಗೆ ಸೆಟಪ್ ತುಂಬ ಸಿಂಪಲ್ ಆಗಿ ಇಟ್ಕೊಳ್ಳೋಣ. ಇನ್ ಕೇಸ್ ಇವತ್ತು ನೋಡಿ ಯಾರಾದರೂ ಇಲ್ಲಿಂದ ಪೊಸಿಷನ್ನ ಕ್ಯಾರಿ ಮಾಡಿದ್ರು, ಕೊನೆ ತನಕ ಬೈಯಿಂಗ್ ಆಗ್ತಾನೆ ಹೋಗಿದೆ ಅಲ್ವಾ. ಇವರೆಲ್ಲ ಯಾವಾಗ ಎಕ್ಸಿಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ? ಒಂದಿಷ್ಟು ಜನ ಕ್ಯಾರಿ ಮಾಡಿರ್ತಾರೆ, ಯಾಕಂದರೆ ಇನ್ನೂ ಮೇಲ್ಗಡೆ ಇದೆಯಲ್ಲ, ನೋಡೋಣ ನಾಳೆ ಎಕ್ಸ್ಪೈರಿಗೆ ಇನ್ನೂ ಮೂಮೆಂಟ್ ಸಿಗ್ಬೋದು ಅಂತ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು 52,800, 53,000 ಇಲ್ಲೆಲ್ಲರೂ ಓಪನ್ ಆಯಿತು ಅಂದರೆ ಒಂದು ಸೆಲ್ಲಿಂಗ್ ಬಂದೇ ಬರುತ್ತೆ. ಯಾಕಂದರೆ ನಿನ್ನೆ ಯಾರು ಪೊಸಿಷನ್ನ ಕ್ಯಾರಿ ಮಾಡಿದ್ರು ಅವರೆಲ್ಲ ಇಲ್ಲಿ ಎಕ್ಸಿಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಸೊ ಆಗ ನಾವೇನು ಮಾಡ್ಬೋದು, ಒಂದು ಕಾಂಟ್ರೇರಿಯನ್ ಟ್ರೇಡ್ನೇ ಪ್ಲಾನ್ ಮಾಡಬೇಕು ನಾಳೆ ಆಪ್ಷನ್ ಬೈಯಿಂಗ್ ಮಾಡೋದಾದರೆ. ಆ ರೀತಿ ನೀವು ಒಂದು ಕಾಂಟ್ರೇರಿಯನ್ ಪೊಸಿಷನ್ ತಗೊಂಡೋಗ್ಬೋದು. ಆದರೆ ಕಾಂಟ್ರೇರಿಯನ್ ಪೊಸಿಷನ್ ತೊಗೊಂಡ್ರಿ ಅಂತಂದರೆ ಎಲ್ಲಿ ಬೇಕಾದರೂ ಮಾರ್ಕೆಟ್ ಸಪೋರ್ಟ್ ಹುಡುಕ್ಬೋದು. 52,200 ಸಪೋರ್ಟ್ ಹುಡುಕ್ಬೋದು, ಅಥವಾ 52,000 ತನಕ ಬಂದು ಸಪೋರ್ಟ್ ಹೋಗ್ಬೋದು. ಬಟ್ ಏನಾದರೂ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಖಂಡಿತ ನೀವು ಒಂದು ಪಿ ಟ್ರೇಡ್ನ ಪ್ಲಾನ್ ಮಾಡ್ಬೋದು, ಆಪ್ಷನ್ ಬೈಯಿಂಗ್ನ ಪ್ಲಾನ್ ಮಾಡ್ಬೋದು. ಯಾಕಂದರೆ ಕಾಲ್ ಮೇಲ್ಗಡೆ ಹೋಗಿತ್ತು ಅಂತಂದರೆ ನಿಮಗೆ ಕಾಲ್ ಆಪ್ಷನ್ಗಳು ಓದಿರುತ್ತೆ, ಪುಟ್ ಆಪ್ಷನ್ಗಳು ಏನು ಓದಿರೋದಿಲ್ಲ. ಅಲ್ಲಿ ನಾನು ಖಂಡಿತವಾಗ್ಲೂ ಅದನ್ನ ಸ್ಟಾಪಸ್ ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಬೋದು. ಅಕಸ್ಮಾತ್ ಅದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ, ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಫ್ಲೋ ಅಲ್ಲಿ ಹೋಗಂಗಿಲ್ಲ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಮತ್ತೆ ಕಾಂಟ್ರೇರಿಯನ್ ಟ್ರೇಡು ಟ್ರೇಡ್ನ ಹುಡುಕಬೇಕಾಗಿದೆ. ಇನ್ ಕೇಸ್ ನಾಳೆ ಏನಾದರೂ 52,400 ಈ ಥರ ಏನಾದ್ರು ಕೆಳಗಡೆ ಓಪನ್ ಆಯಿತು ಅಂತ ಅನ್ಕೊಂಡು 52,200 ಈ ಝೋನಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೊಂಡು ಮಾರ್ಕೆಟು ಮೇಲೆ ಹೋಗಿ ನೋಡ್ಬೋದು. ಸೊ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಂದರೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಟ್ರೇಡ್ ಮಾಡಬೇಕಾಗುತ್ತೆ. ಹೇಗೇನು ತುಂಬ ಹೊತ್ತು ಕ್ಯಾರಿ ಮಾಡೋಂಗಿಲ್ಲ. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ನಿಮಗೆ ನೆಗೆಟಿವ್ ಟ್ರೇಡ್ ಕೆಳಗಡೆ ಬರ್ತಾಯಿದೆ ಅಂತಂದ್ರು ಎಲ್ಲಿ ಬೇಕಾದರೂ ಇವತ್ತು ನೋಡಿ 52,500 ಲೆವೆಲಲ್ಲಿ ಸಪೋರ್ಟ್ ತೊಗೋಬೋದು, 52,200 ಲೆವೆಲಲ್ಲಿ ಸಪೋರ್ಟ್ ತೊಗೋಬೋದು, ಅಥವಾ 52,000 ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. T1, T2, T3 ಆ ಥರ ನೀವು ಟ್ರೈಲಿಂಗ್ ಮಾಡ್ಕೊಂಡು ನೋಡ್ತಾ ಹೋಗ್ಬೋದು. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 52,200 ಖಂಡಿತವಾಗ್ಲೂ ಸಪೋರ್ಟ್ ಇದೆ. ಅದಕ್ಕೆ ಕೆಳಗಡೆ ಬಂದರೆ 52,000 ಸಪೋರ್ಟ್ ಇದೆ. ಇಲ್ಲಿ ನಾವು ವಾಪಸ್ ಪೊಸಿಷನ್ನ ತೊಗೊಳಕ್ಕೆ ನೋಡ್ಬೋದು. ಯಾಕಂದರೆ ಇಷ್ಟು ಚೆನ್ನಾಗಿ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಅದನ್ನ ಬಿಟ್ಟು ಮೇಲೆ ಹೋಗಿದ್ದಾರೆ. ಸೊ ನಾಳೆ ಯಾವುದೇ ಕಾರಣಕ್ಕೂ 52,000 ಅಂತೂ ಬಿಟ್ಕೊಡಲ್ಲ ಅಂತ OI ಕೂಡ ಅದನ್ನೇ ಹೇಳ್ತಾ ಇದೆ. ಹಾಗಾಗಿ ಸೊ ನೋಡಿಕೊಂಡು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತಂದರೆ ಅದರ ಉಲ್ಟಾ ಟ್ರೇಡ್ ತೊಗೊಳಕ್ಕೆ ಕಷ್ಟ ಈ ಥರ ಟ್ರೇಡ್ ಮಾಡೋಂಥದ್ದು. ಬಟ್ ಸ್ಟಾಪ್ ಲಾಸ್ ರಿಸ್ಟ್ ರಿವಾರ್ಡ್ ಕೂತ್ಕೋಬೇಕು ಅಂದರೆ ಆ ರೀತಿಯೇ ಟ್ರೇಡ್ ಮಾಡಬೇಕು ಆಗುತ್ತೆ. ಅದೇ ರೀತಿಯಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಖಂಡಿತವಾಗ್ಲೂ ಪಿನ ನೀವು ಹತ್ತಿರದ ಮಾಡ್ಕೋಬೋದು. 52,000 ಅಗೇನ್ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಏನಾರು ಆಯಿತು ಅಂತಂದರೆ 51,800 ಇದನ್ನೆಲ್ಲ ನಾವು ಇಲ್ಲಿ ಪುಟ್ ರೇಟಿಂಗ್ನ ಮಾಡ್ಬೋದು. ಬಟ್ ಕಾಲ್ ರೇಟಿಂಗ್ನ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ದೊಡ್ಡ ರೇಂಜನ್ನು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಮೊಮೆಂಟಮ್ ಕಂಟಿನ್ಯೂ ಆಯಿತು ಅಂತಂದರೆ 53,000 ಕೂಡ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ನಾಳೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂದ ಮೇಲೆ ಪ್ಲಾನ್ ಮಾಡಿ ತೊಗೊಳಂತೆ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಮಿಡ್ ಕ್ಯಾಪ್ ನಿಫ್ಟಿದು ನೋಡೋದ್ರೆ ನೋಡಿ ಒಂದು ಆಲ್ ಟೈಮ್ ಹೈನ ಮುಟ್ಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿ. ಬಟ್ ಏನು ಒಂದು ಡಿಸಿಷನ್ನ ಕೊಟ್ಟಿಲ್ಲ, ಈಗಲೂ ಕೂಡ ಒಂದು ಡೋಜಿನೇ ಮಾಡಿದೆ. ಸೊ ನೋಡ್ತೋಗೋಣಂತೆ ಒಂದು ರಾಕೆಟ್ ಹೋದಂಗೆ ಹೋಗಿದೆ ಇವಾಗ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ಸ್ ಬಂದಮೇಲೆ. ಅದಕ್ಕೆ ಹೇಳೋಂಥದ್ದು ಮಾರ್ಕೆಟ್ನಲ್ಲಿ ಎಕ್ಸಿಟ್ ಮಾಡಿಬಿಡೋಣ, ಆಚೆ ಈಚೆ ಆಗ್ಬೋದು, ಮಾರ್ಕೆಟ್ ಫಾಲ್ ಆದಮೇಲೆ ನಾವು ಮತ್ತೆ ಎಂಟರ್ ಆಗ್ತೀವಿ ಆ ಥರ ಮಾಡ್ಕೊಳಕ್ಕೆ ಹೋಗಿದ್ರೆ ನೋಡಿ ಎಲ್ಲಿ ಆಪರ್ಚುನಿಟಿ ಕೊಡ್ತು. ಅವತ್ತಿನ ದಿನ ಏನು ಮಾಡಬೇಕಿತ್ತು, ಅವತ್ತೆಷ್ಟೊಂದು ಮ್ಯೂಚುವಲ್ ಫಂಡ್ಸ್ ಎಂದು ಕೂಡ ಟ್ರಿಗರೇ ಆಗಿಲ್ಲ. ಮ್ಯೂಚುವಲ್ ಫಂಡ್ ಬಗ್ಗೆ ಸುಮಾರು ಜನ ಗೊಂದಲ ವ್ಯಕ್ತಪಡಿಸ್ತಿದ್ರು, ಕ್ಷಮಿಸಿ ಮಧ್ಯದಲ್ಲಿ ತೊಗೊಂಡು ಹೇಳ್ತಾ ಇದ್ದೀನಿ. ಕ್ವಾಂಟ್ ಮ್ಯೂಚುವಲ್ ಫಂಡ್ ಎಂದು ಸಸ್ಪೆಕ್ಷನ್ ಬಂದಿದೆ, ಅವ್ರದ್ದು ಸೆಬಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಫ್ರಂಟ್ ರನ್ನಿಂಗ್ ಕೇಸ್ ಆಗಿದೆ. ಆ ಮೂಲಕ ಅವರು ಟಾಪ್ ಗೇನರ್ ಅಂತ ತೋರಿಸ್ಕೊಂಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಆ ಥರ ಆಗಬಾರ್ದು, ಈ ಥರ ಆಗಿತ್ತು ಹಿಂದೆ ಕೂಡ. ಸೊ ಅದಕ್ಕೆ ನಾವು ಬರೀ ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡ್ಬಿಟ್ಟು ಚೆಕ್ ಮಾಡೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಮ್ಯೂಚುವಲ್ ಫಂಡ್ ಸೀರೀಸಲ್ಲಿ ಮಾತಾಡ್ತಾ ಬಂದಿದ್ದೀವಿ, ಯಾವ್ಯಾವ ಪ್ಯಾರಾಮೀಟರಲ್ಲಿ ಚೆಕ್ ಮಾಡಬೇಕಂತ. ಮತ್ತು ಓವರಾಲ್ ಹಿಸ್ಟಾರಿಕಲಿ ನೀವು ನೋಡೋದಾದರೆ ಯಾವುದೇ ಮ್ಯೂಚುವಲ್ ಫಂಡ್ ಈಗ ನಿಮಗೆ ಹಿಸ್ಟಾರಿಕಲಿ ಬೆಸ್ಟ್ ಅಂತ ತೋರಿಸ್ತಿರ್ಬೋದು, ಬಟ್ 5 ವರ್ಷ ಆದಮೇಲೂ ಕೂಡ ಟಾಪ್ 5 ಉಳಿದಿರುವಂಥ ಫಂಡ್ಗಳು ತುಂಬ ಕಡಿಮೆ ಇದೆ. ಬಟ್ ಓವರ್ ದ ಇಯರ್ಸ್ ಲಾಂಗ್ ರನ್ನಲ್ಲಿ 15 ವರ್ಷ 20 ವರ್ಷ ಟೈಮ್ ಫ್ರೇಮ್ ನೋಡ್ತಾ ಇದ್ದಾರೆ ಅಂದರೆ ನಿಫ್ಟಿಗೆ ಬೀಟ್ ಮಾಡ್ತಿರೋ ರಿಟರ್ನ್ ಕೊಟ್ಟಿರೋದು ಕೂಡ ಬೆರಳೆಣಿಕೆ ಎಲ್ಲ ಇದೆ. ಹಾಗಾಗಿ ಸೊ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಶಾರ್ಟ್ ಟರ್ಮ್ ಗೋಲಿಗಾದರೆ ಇನ್ವೆಸ್ಟ್ ಮಾಡ್ಬೋದು. ನನ್ನ ಕೇಳೋದಾದರೆ ಐ ಥಿಂಕ್ 5 to 7 years ಈ ಥರ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ, ಮಾರ್ಕೆಟ್ಗೆ ಜಾಸ್ತಿ ಸಮಯ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು SIP ಮೂಲಕ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಜೊತೆಗೆ ಯಾರಾದರೂ ಮಾರ್ಕೆಟ್ಗೆ ಈಗ ಹೊಸದಾಗಿ ಬಂದಿದ್ದೀನಿ, ನಾನು ಇನ್ನು ತಿಳ್ಕೊತಾ ಇದ್ದೀನಿ ಅಂತಂದರೆ ಅಲ್ಲಿ ತನಕ ನೀವು ಇನ್ವೆಸ್ಟ್ಮೆಂಟ್ನ ತಪ್ಪಿಸಬಾರ್ದು ಅಂದರೆ ಖಂಡಿತವಾಗ್ಲೂ SIPಲಿ ಮಾಡ್ತಾ ಹೋಗ್ಬೋದು. ಹಾಗಂತ ಎಕ್ಸ್ಪೀರಿಯನ್ಸ್ ಇರೋರು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಆಲ್ರೆಡಿ ಸ್ಟಾಕ್ ಪಿಕ್ಕಿಂಗ್ ಬಂದಿದೆ, ನಿಮಗೆ ಕೋರ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ದೀರಾ, ವ್ಯಾಲ್ಯೂ ಲೆವೆಲ್ಸಲ್ಲಿ ಬೈ ಮಾಡಿದ್ದೀರಾ ಅಂತಂದರೆ ನೀವು ಜಾಸ್ತಿ ಫೋಕಸ್ಸು ನೀವು ವ್ಯಾಲ್ಯೂ ಲೆವೆಲಲ್ಲಿ ಸ್ಟಾಕ್ಸ್ನ ಬೈ ಮಾಡೋದಕ್ಕೆ ಇಟ್ಕೋಬೋದು. ಮ್ಯೂಚುವಲ್ ಫಂಡ್ಸನ್ನು ನೀವೇನು ಮಾಡ್ಬೋದು, ಕೇವಲ ಇಂಡೆಕ್ಸನ್ನು ಇನ್ವೆಸ್ಟ್ ಮಾಡೋಕ್ಕೆ ಮ್ಯೂಚುವಲ್ ಫಂಡ್ನ ಇಟ್ಕೊತ ಹೋಗ್ಬೋದು. ಯಾಕೆಂತಂದರೆ ಸುಮಾರು ಒಂದು 3-4 ಮ್ಯೂಚುವಲ್ ಫಂಡನ್ನು ನೀವು ಇಟ್ಕೊಂಡಿದ್ದೀರಾ, ಒಂದೇ ಕ್ಯಾಟಗರಿದು ಇಟ್ಕೊಂಡಿದ್ದೀರಾ ಅಂತಂದರೆ ಅದೇ ಕಂಪ್ನಿನಲ್ಲಿ ಹಾಕ್ತಾ ಇರ್ತಾರೆ. ಬಟ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಕೆಲವೊಂದು ಸಲ ಓವರ್ ಡೈವರ್ಸಿಫಿಕೇಷನ್ ಆಗಿಬಿಡುತ್ತೆ. ಒಂದು ಹಾಕಿರುವಂಥ ಸಣ್ಣ ಅಮೌಂಟಿಗೆ ನಿಮ್ಗೆ 50-70 ಕಂಪ್ನಿಲಿ ಇರ್ತೀರ, ಕ್ವಾಂಟಿಫೈ ಆಗೋದಿಲ್ಲ. ಸೊ ಮಾರ್ಕೆಟಲ್ಲಿ ಕ್ವಾಂಟಿಫೈ ಆಗಬೇಕಂದ್ರೆ ಕ್ವಾಲಿಟಿ ಸ್ಟಾಕ್ಸಲ್ಲಿ ಒಳ್ಳೆ ಕ್ವಾಂಟಿಟಿನ ಹುಡುಕಿದ್ರೆ ಅದು ವೆಲ್ತ್ ಕ್ರಿಯೇಷನ್ಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಈಗ ಮ್ಯೂಚುವಲ್ ಫಂಡ್ ಸೀರೀಸಲ್ಲಿ ಇದ್ರ ಬಗ್ಗೆ ಎಲಾಬರೇಟ್ ಆಗಿ ಮಾತಾಡ್ತಾ ಹೋಗೋಣ. ಗ್ರೋ ಪ್ಲಾಟ್ಫಾರ್ಮ್ ಬಗ್ಗೆ
ಬಗ್ಗೆನೂ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ಸರ್ ಗ್ರೋ ಪ್ಲಾಟ್ಫಾರ್ಮಲ್ಲಿ ಏನಾಗ್ಬಿಟ್ಟಿದೆ, ಯಾರೋ ಒಬ್ಬರು ಇನ್ವೆಸ್ಟರಿಗೆ ಅವರು ಹೂಡಿಕೆನೇ ಮಾಡ್ತಾ ಇಲ್ಲ, ಬಟ್ ಅವರ ಡ್ಯಾಶ್ ಬೋರ್ಡಲ್ಲಿ ಪ್ರತಿ ತಿಂಗಳು ಹೂಡಿಕೆ ಆಗಿದೆ ಅಂತ ತೋರಿಸ್ಬಿಟ್ಟಿದೆ. ಅದನ್ನ ಅವರು ಸ್ನ್ಯಾಪ್ಶಾಟ್ ತೊಗೊಂಡ್ಬಿಟ್ಟು ಎಕ್ಸ್ ಪ್ಲಾಟ್ಫಾರ್ಮಲ್ಲೆಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ರು. ಆಮೇಲೆ ಗ್ರೋ ಅವರು ಕ್ಲಾರಿಫಿಕೇಶನ್ ಕೊಟ್ಟರು, ನಮ್ಮ ಕಡೆಯಿಂದ ತಪ್ಪಾಗಿದೆ, ಅವ್ರು ಯಾವುದೇ ಬ್ಯಾಂಕ್ ಖಾತೆಯಿಂದ ಅವ್ರದ್ದು ದುಡ್ಡು ಜಮೆಯಾಗಿ ಇನ್ವೆಸ್ಟ್ ಆಗದಲ್ಲೇ ಆ ಥರ ಯಾವುದೂ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬ್ಯಾಂಕ್ ಖಾತೆಯಿಂದ ಜಮೆನೇ ಆಗಿಲ್ಲ, ಆದರೆ ನಮ್ಮ ಡ್ಯಾಶ್ ಬೋರ್ಡ್ನಲ್ಲಿ ನಾವು ತಪ್ಪಾಗಿ ತೋರಿಸ್ಬಿಟ್ಟಿದ್ದೀವಿ, ಇನ್ವೆಸ್ಟ್ ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಫಿನ್ಟೆಕ್ ಪ್ಲಾಟ್ಫಾರ್ಮ್ ರನ್ ಮಾಡ್ತಿದ್ದಾಗ ಈ ಥರ ದುಡ್ಡಿನ ವಿಚಾರದಲ್ಲಿ ಎರರ್ ಆಗುವಂಥದ್ದು ತುಂಬ ದೊಡ್ಡ ಪ್ರಮಾದ ಆಗಿಬಿಡುತ್ತೆ. ತುಂಬ ಹುಷಾರಾಗಿರಬೇಕಾಗುತ್ತೆ ಕಂಪ್ನಿಗಳು. ನೋಡಿ, ಎಲ್ಲರದು ಅಷ್ಟೇ, ಯಾವಾಗ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಂಬರ್ 1 ಬ್ರೋಕರ್ ಆಗ್ತಾರೆ ಅಂತಂದಾಗ ಇಶ್ಯೂಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಲಭ ಇಲ್ಲ ಫಿನ್ಟೆಕ್ ಪ್ಲಾಟ್ಫಾರ್ಮ್ನ ಹ್ಯಾಂಡಲ್ ಮಾಡೋಂಥದ್ದು. ಬಟ್ ಹೋಪ್ಫುಲಿ ಇದಕ್ಕೆಲ್ಲ ರೆಗ್ಯುಲೇಷನ್ಸ್ಗಳು ಬರುತ್ತೆ. ಎಷ್ಟು ಎರರ್ನ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ಇದ್ರ ಬಗ್ಗೆ ಹಿಂದೆ ಒಂದು ಶಾರ್ಟ್ ಸೀರೀಸಲ್ಲಿ ಎಲ್ಲ ಒಂದು ಮಾತಾಡಿದ್ವಿ ನಾವು, ಯಾವ ರೀತಿಯಾಗಿ ಇದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಅಂತ. ಸಾಧ್ಯ ಆದರೆ ಆ ವಿಡಿಯೋ ಸಿಕ್ಕಿದ್ರೆ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ನಾನು, ಯಾರ್ಯಾರು ಎಷ್ಟೆಷ್ಟು ಪ್ರಮಾದನೆ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಮಾತಾಡಿದ್ವಿ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆನೂ ಸರ್ ಕಮೆಂಟ್ ಮಾಡಿ ಕೇಳಿದ್ರಿ. ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಚಿನ್ನ ಖರೀದಿಸುವ ನಿಮಗೆ ತಿಳಿದಿರಬೇಕಾದ ವಿಚಾರ ಅಂತರ ಒಂದು ಪ್ರೀಮಿಯರಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಂತ ಕೆಲವರಿಗೆ ಅನಿಸ್ತಿರ್ಬೋದು. ವಿಷಯ ಇಷ್ಟೊಂದಿದ್ದಾಗ ಫಾಸ್ಟಾಗಿ ಮಾತಾಡೋ 15-20 ನಿಮಿಷ ಆಗುತ್ತೆ, ನಿಧಾನಕ್ಕೆ ಮಾತಾಡಿದ್ರೆ ಅರ್ಧ ಗಂಟೆ ಆಗಿಬಿಡುತ್ತೆ. ನಿಮ್ಮ ಸಮಯನೂ ಇಂಪಾರ್ಟೆಂಟ್, ನನ್ನ ಸಮಯನೂ ಇಂಪಾರ್ಟೆಂಟ್. ಆ ಒಂದು ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್ ಸ್ಟಾರ್ಟಿಂಗಲ್ಲೇ ಇದೆ. ಅಭ್ಯಾಸ ಆಗ್ತಾ ಹೋಗುತ್ತೆ. 1ನಲ್ಲಿ ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ 0.75 ಇಟ್ಕೊಳ್ಳಿ, ಒಂದು ಸ್ವಲ್ಪ ದಿನ, ಅದಾದಮೇಲೆ 1ಅನ್ನು ಕಂಟಿನ್ಯೂ ಮಾಡಿ. 1.25 1.5 ಕೂಡ ನಮ್ಮ ಚಾನಲ್ನ ವೀಡಿಯೋನ ನೋಡ್ಬೋದು. ಇದು ಸಾಧ್ಯ, ಸುಮಾರು ಜನ ಮಾಡ್ತಾ ಇರೋರು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ವಾಪಸ್ ಕ್ವಿಕ್ಕಾಗಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ HDFC ಬ್ಯಾಂಕ್. HDFC ಬ್ಯಾಂಕಲ್ಲಿ 1700ಗಿಂತ ಕಂಫರ್ಟಬಲ್ ಆಗಿ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದ್ದೀವಿ. ಈಗ ನೋಡಿ, ಹತ್ತಿರದಲ್ಲೇ ರೆಸಿಸ್ಟೆನ್ಸ್ ಇದೆ, 1720 1725 ಇದು ರೆಸಿಸ್ಟೆನ್ಸ್ ಝೋನು. ಅದನ್ನು ದಾಟ್ಬಿಟ್ವಿ ಅಂತಂದರೆ ನಮ್ಮ ಆಲ್ ಟೈಮ್ ಹೈಗೆ 1-2 ಹೆಜ್ಜೆ ಇರೋದು. 1735ರಲ್ಲಿ 1750 60 ಅದೇ ಆಲ್ ಟೈಮ್ ಹೈಗಳು. ಅದಕ್ಕೆ ಹೇಳೋಂಥದ್ದು, ಕ್ವಾಲಿಟಿ ಸ್ಟಾಕ್ಸಲ್ಲಿ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ ಅಂತಂದರೆ ಅಯ್ಯೋ ಹಾಗಾಗೋಗ್ಬಿಡುತ್ತೆ ಹೀಗಾಗೋಗ್ಬಿಡುತ್ತೆ ಅಂತ ನೀವು ಹೆದರುವಂಥ ಅವಶ್ಯಕತೆನೇ ಇಲ್ಲ. ಏನು 3 ವರ್ಷದಲ್ಲಿ ಕೊಡದಲ್ಲೇ ಇರೋ ರಿಟರ್ನ್ನ ನಿಮಗೆ 3 ತಿಂಗಳಲ್ಲಿ ಕೊಟ್ಬಿಡುತ್ತೆ ಅಲ್ವಾ. 2024ರಲ್ಲಿ ನೋಡಿ ಎಲ್ಲಿತ್ತು, ಫೆಬ್ರವರಿಯಲ್ಲಿ ಖಾಲಿ 1372ರಲ್ಲಿತ್ತು. ಅದೇ ಲೆವೆಲು ನಿಮಗೆ 2020ರಲ್ಲಿ ಸಿಕ್ಕಿತ್ತು, 4 ವರ್ಷದ ಹಿಂದೆ ಸಿಕ್ಕಿತ್ತು. 4 ವರ್ಷದಲ್ಲಿ HDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದವರು ಎಷ್ಟು ರಿಟರ್ನ್ಸ್ ತಗೊಂಡಿದ್ರು, ಕೇವಲ 4 ತಿಂಗಳ ಹಿಂದೆ ಇನ್ವೆಸ್ಟ್ ಮಾಡೋದವ್ರಿಗೂ ಕೂಡ ಅಷ್ಟೇ ರಿಟರ್ನ್ ಸಿಗುತ್ತೆ. ಅದಕ್ಕೆ ಹೇಳೋದು, ಮಾರ್ಕೆಟ್ ಯಾವತ್ತೂ ಅದು ಕರುಣಾಮಯದು, ಎಲ್ಲರಿಗೂ ಆಪರ್ಚುನಿಟಿ ಕೊಡ್ತಾ ಇರುತ್ತೆ, ಕೊಟ್ಟಾಗ ನಾವು ಉಪಯೋಗಿಸ್ಕೊಂಡು ಹೋಗಬೇಕು. ಸೊ ನೋಡ್ತಾ ಹೋಗೋಣ, ಆಲ್ ಟೈಮ್ ಹೈಲಿದೆ ಮಾರ್ಕೆಟ್. ನಾಳೆ ಆಲ್ ಟೈಮ್ ಹೈನ ಟೆಸ್ಟ್ ಮಾಡೋಕ್ಕೆ ಹೋಯಿತು ಅಂತಂದರೆ HDFC ಬ್ಯಾಂಕು ಇನ್ನೂ ಪುಷ್ ಸಿಗುತ್ತೆ, 53,000 ಟೆಸ್ಟ್ ಆಗುತ್ತೆ. ಸೊ ಆಲ್ ಐಸ್ ಆನ್ HDFC ಬ್ಯಾಂಕ್ ನಾಳೆಗೆ. ಅದ್ರ ಜೊತೆಗೆ ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕಲ್ಲೂ ಕೂಡ ಡೀಲ್ ಆಗಿದೆ ಅಂತ ನೀವು ಹೇಳಿದ್ರಿ. ಮಾರ್ಗನ್ ಸ್ಟ್ಯಾನ್ಲಿ ಅವರು ತಗೊಳ್ತಾ ಇದ್ದಾರೆ ಅಂತ, ಅದೆಲ್ಲ ಕಾರಣಕ್ಕೆ ಪುಷ್ ಬರ್ತಾ ಇದೆ. ಬ್ಯಾಂಕ್ ನಿಫ್ಟಿ ಈಸ್ ಲುಕಿಂಗ್ ಗುಡ್. ಅಪೋಲೋ ಟೈರ್ಸ್ ಇದು ಯಾಕೆ ಬಂತು ಅಂದರೆ, ನಿನ್ನೆ ಒಬ್ಬರು JK ಟೈರ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ JK ಟೈರ್ಸ್ ಫಸ್ಟ್ ಹೇಳ್ಬಿಡ್ತೀನಿ. ವ್ಯಾಲ್ಯೂಯೇಷನ್ ವೈಸು JK ಟೈರ್ಸ್ಗಿಂತ ಅಪೋಲೋ ಟೈರ್ಸು ಮಾರ್ಕೆಟ್ ಕ್ಯಾಪಿಟಲ್ ಜಾಸ್ತಿ ಇದೆ, ಅದಕ್ಕಿಂತ MRF ಎಲ್ಲರಿಗಿಂತ ಜಾಸ್ತಿ ಇದೆ ಗೊತ್ತಿದೆ. ಬಟ್ JK ಟೈರಲ್ಲಿ ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದೆ ಕಂಪೇರ್ ಟು ಅದರ್ ಕಂಪ್ನೀಸ್ ನೋಡೋದಾದರೆ. ಪ್ರಾಫಿಟ್ ಕೂಡ ಚೆನ್ನಾಗೇ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಇಲ್ಲಿ ನೋಡಿ, ಒಂದು ಟ್ರೆಂಡ್ ಲೈನ್ನ ಬರ್ತಾ ಇದೆ. ಯಾವಾಗ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗುತ್ತೆ ಅಂದರೆ ಸರಿ ಸುಮಾರು 400 ಲೆವೆಲ್ 420 ಲೆವೆಲ್ ಅನ್ಕೋಬೋದು ನೀವು. ಆವಾಗ ನೀವು ಇನ್ನೂ ಕಂಫರ್ಟಬಲ್ ಆಗಿ ಬೈ ಮಾಡ್ಬೋದು. ಇಲ್ಲ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆ ಅಂತ ಕಾಣಿಸ್ತು ಅಂತಂದರೆ, ಇಲ್ಲಿ ಒಂದು ಹೈ ವಾಲ್ಯೂಮ್ ಆಗಿದೆ, ಅದು ಬೈಯಿಂಗ್ ಬೇಕಾದ್ರೂ ಆಗಿರ್ಬೋದು, ಸೆಲ್ಲಿಂಗ್ ಬೇಕಾದ್ರೂ ಆಗಿರ್ಬೋದು. ಬಟ್ ಲಾಸ್ಟ್ ಮಾರ್ಚ್ ಮಂತ್ ಡೇಟಾ ಬಂದಾಗ FIಗಳು ಇಲ್ಲಿ ಆ್ಯಡ್ ಆಗಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಯಾವುದಾದ್ರೂ ಒಂದಿನ ಈ ಆ್ಯಾವ್ರೇಜ್ ಏನಿದೆಯಲ್ಲ ಅದಕ್ಕಿಂತ ಒಂದು ದೊಡ್ಡ ವಾಲ್ಯೂಮ್ ಬಂತು, ಇಲ್ಲಿ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ ಖಂಡಿತ ನೀವು JK ಟೈರ್ಸಲ್ಲಿ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ತೊಂದರೆ ಇಲ್ಲ. ಒಳ್ಳೆ ಕಂಪ್ನಿನೇ, ಫಂಡಮೆಂಟಲಿ 360 ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಆ ಒಂದು ಒಳ್ಳೆ ವಾಲ್ಯೂಮ್ ಸಿಕ್ತು ಅಂತಂದರೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೇಮ್ ವಿತ್ ಅಪೋಲೋ ಟೈರ್ಸಲ್ಲೂ ಕೂಡ ಒಳ್ಳೆ ವಾಲ್ಯೂಮ್ಗಳು ಆಗೋ ಥರದ್ದು ಕಾಣಿಸ್ತಾ ಇದೆ. ಬಟ್ JK ಟೈರ್ಸಲ್ಲಿ ಒಂದು ಪ್ರಮೋಟರ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅಂತ ಒಂದು ಆಪಾದನೆ ಇದೆ. ಬಟ್ ಏನು ಆಪಾದನೆ ಅಂತಲ್ಲ, ಯಾಕಂದರೆ ಈಗಲೂ ಕೂಡ 50%ಗಿಂತ ಜಾಸ್ತಿನೇ ಇದ್ದಾರೆ JK ಟೈರ್ಸಲ್ಲಿ ಪ್ರಮೋಟರ್ಸು, ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ಬಟ್ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಬಟ್ FIಗಳು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದೆ. ಸೊ ಎನಿ ಒಳ್ಳೆ ವಾಲ್ಯೂಮ್ ಸಿಕ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಪೋಲೋ ಟೈರ್ಸಲ್ಲಿ ಆಲ್ ಟೈಮ್ ಹೈ ಲೆವೆಲ್ ಹತ್ತಿರನೇ ಇದೀವಲ್ವ, ಇವಾಗ ಆಲ್ ಟೈಮ್ ಹೈಗೆ ತುಂಬ ಹತ್ತಿರದಲ್ಲಿದ್ದೀವಿ. ಬಟ್ ಕಂಪ್ಯಾರಿಟಿವ್ಲಿ ಅಪೋಲೋ ಟೈರ್ಗಿಂತ JK ಟೈರು ವ್ಯಾಲ್ಯೂಯೇಷನ್ ವೈಸು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸೊ JK ಟೈರ್ನ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿಯಾಗಿ ಬೋರೋಸೆಲ್ ರಿನ್ಯೂವಬಲ್ಸ್ ಇವತ್ತು ನೀನು ಅವರು ಕಮೆಂಟ್ ಮಾಡಿ ಹೇಳಿದ್ರಿ, ಸರ್ ಒಳ್ಳೆ ಟೈಮಿಗೆ ಕಮೆಂಟ್ ಮಾಡಿದ್ದೀರಾ. ಯಾಕೆಂದರೆ ಅವತ್ತು ನೋಡಿ ಈ ಸೋಲಾರ್ ಯೋಜನೆ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರಲ್ಲ, ಅವತ್ತು ಜಮ್ ಮತ್ತು ದೊಡ್ಡದಾಗಿ ಒಂದು ಅಪ್ ಮೂಮೆಂಟ್ ಆಗಿತ್ತು, ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿತ್ತು. ವಾಪಸ್ ಈ ಟ್ರೆಂಡ್ ಲೈನ್ ಟೆಸ್ಟ್ ಮಾಡೋಕ್ಕೆ ಬರುತ್ತೆ, 450 ಆ ಲೆವೆಲ್ಗೆಲ್ಲ ಬಂದಾಗ ನಾವು ಆ್ಯಡ್ ಮಾಡ್ಕೋಬೋದು ಅಂತ ಮಾತಾಡ್ಕೊಂಡಿದ್ವಿ. ಯಾರು ಅವತ್ತು ನೋಡಿದ್ರೆ ನೆನಪಿರ್ಬೇಕು ನಿಮಗೆ. ಸೊ ಅದೇ ರೀತಿ ಆಗಿದೆ, ವಾಪಸ್ ಟ್ರೆಂಡ್ ಲೈನ್ ಇನ್ನೂ ಕೆಳಗಡೆ ಇದೆ. ಬಟ್ 450 ಈ ಲೆವೆಲೆಲ್ಲ ಒಂದ್ಸಲ ಟೆಸ್ಟ್ ಆಗಿ ಕೂಡ ಹೋಗಿದೆ. ಸೊ ಈಗ ವಾಪಸ್ ಮೇಲ್ಗಡೆ ಹೋಗ್ತಿರೋದ್ರಿಂದ, ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನೀವು 450ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಬೋರೋಸೆಲ್ ರಿನ್ಯೂವಬಲ್ಸಲ್ಲಿ ಎಂಟ್ರಿ ಮಾಡ್ಬೋದು. ಮುಂದಕ್ಕೆ ಹೋಯ್ತು ಅಂತಂದರೆ 650 ಮತ್ತೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಮತ್ತೆ ಆ ಹೈನ ಬಂದು ಟೆಸ್ಟ್ ಮಾಡುತ್ತೆ. ಅದಕ್ಕೆ ಮೇಲ್ಗಡೆ ಹೋದರೆ ಸ್ಟಾಕು ಆಲ್ ಟೈಮ್ ಹೈಗೆ ಹೋಗೋಕ್ಕೆ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ 1 ವರ್ಷ 2 ವರ್ಷ ಒಂದು ಒಳ್ಳೆ ಕನ್ಸಲ್ಟೇಷನ್ ಆಗಿದೆ. ಸ್ಟಾಕು ಕೂಡ ಇವಾಗ ಸೆಕ್ಟರು ಕೂಡ ಬೂಮ್ ಆಗ್ತಾ ಇದೆ ಬಿಕಾಸ್ ಆಫ್ ಸೋಲಾರ್ ರಿಲೇಟೆಡ್ ಥಿಂಗು. ಹಾಗಾಗಿ ಮೇಲೆ ಹೋದರೆ ಯಾವುದೇ ರೀತಿ ಅಂತ ಆಶ್ಚರ್ಯ ಇಲ್ಲ. ಸೊ ಇದಿಷ್ಟು ಇವತ್ತಿನ ಚಾರ್ಜ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ
ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆಯನ್ನು ಆಯ್ಕೆ ಮಾಡ್ಕೋಬೇಕು. ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಬರ್ತಾ ಇರುತ್ತೆ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.